ನನ್ನ ಮನವಂತರಾಳದಲ್ಲಿ ಅಶಾಂತಿಯ ಕರಾಳ ಜ್ವಾಲೆ, ಎಂದೂ ಇಲ್ಲದ ಕಠೋರ ಕಣ್ಣಾಮುಚ್ಚಾಲೆ. ನಾನೆಂದೂ ಕಾರಣ ತಳಮಳ ಮನೋವಿಕಲ್ಪನೆಯ ಮತಿಭ್ರಮಣೆಯ ವಿಕೃತಿಯ ಹಾಲಾಹಲ. ಸುರನರ ರಾಕ್ಷಸ ಗಂಧರ್ವ ಕಿನ್ನರ ಪುರುಷರ ಹೃದಯೇಶ್ವರ ಈ ದಾನವೇಶ್ವರ. ಮೃತ್ಯು ದೇವತೆಯನ್ನು ಅಂಗೈಯಲ್ಲಿ ಇರಿಸಿ ಕುಣಿಸಿ ಮಡಿಸಿ ಪರಿವಾರಿಸಿಕೊಳ್ಳಬಲ್ಲ ಮಲ್ಲನ ಮಲ್ಲ, ಜಗದೇಕ ಮಲ್ಲ ಈ ಹಿರಣ್ಯಕಶಿಪು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಆ ಹರಿಯ ಚಕ್ರವು ತಿರುಗದೇ ನಿಲ್ಲುವುದು. ಈ ಬ್ರಹ್ಮಾಂಡವೇ ಗಡಗಡನೆ ನಡುಗುವುದು. ಕ್ಷಣ ಚತುರ್ಮುಖನು ಮೂಡೋಡಿ ಬಂದು ನಮ್ರತೆಯಿಂದ ತಲೆಯನ್ನು ತಗ್ಗಿಸಿ ಪಂಚಾಂಗವನ್ನು ಪಠಣ ಮಾಡುವುದು. ಅವನ ವಿಶಿಷ್ಟವಾದ ಈ ಸೃಷ್ಟಿಯನ್ನೇ ಕತ್ತಿ ಹಾಕಿ ಏಕೆ ಹಾಕಬಲ್ಲವ ಈ ದಾನವ. ಇಂತಹ ಶೂರನಿಗೆ, ಈ ಭುವನ ಸಿಂಹನಿಗೆ ಮನೋವಿಕಲ್ಪನೆಯ ಮತಿಭ್ರಮಣೆ. ಇದು ಮತಿಭ್ರಮಣೆಯಲ್ಲ, ನನ್ನ ಸಹೋದರನ ಮೇಲಿನ ಅತಿಯಾದ ಅಭಿಮಾನದಿಂದ ನನಗೆಯಾಗುತ್ತದೆ. ಸಹೋದರ ಬೇಗ ಬಾ, ಬೇಗ ಬಾ. ನಿನ್ನ ದಿಗ್ವಿಜಯದ ವಿಜಯ ಯಾತ್ರೆಯ ವಾರ್ತೆಯನ್ನು ಕೇಳಲು ನನ್ನ ಕಿವಿಗಳು ಕಾತರಿಸುತ್ತಿರುವು. ನಿನ್ನ ದಿಗ್ವಿಜಯದ ವೈಭವವನ್ನು ಸಂರಕ್ಷಿಸಲು ಇಡೀ ಶೋಣಿತಾಪುರವೇ ಶೃಂಗಾರವನ್ನು ಸಜ್ಜಾಗಿ ಕಾಯುತ್ತಿರುವುದು. ಬೇಗ ಬಾ ಸಹೋದರ, ಬೇಗ ಬಾ. ಇದೇನಿದು? ಆ ಅಪಶಕುನದ ಕೂಗು ಮತ್ತೆ ಮತ್ತೆ ಮಾರ್ದನಿಸುತ್ತಿರುವುದಲ್ಲ. ದಿಗ್ವಿಜಯಕ್ಕಾಗಿ ಹೊರಟಿರುವ ನನ್ನ ಸಹೋದರನಿಗೆ ಏನಾದರೂ ಆಪತ್ತು ಎದುರಾಗಿರಬಹುದು. ಚತುರ್ದಶ ಭುವನ ಬ್ರಹ್ಮಾಂಡಗಳಲ್ಲಿ ನನ್ನ ಸಹೋದರನಾದ ಹಿರಣ್ಯಾಕ್ಷರನ್ನು ಎದುರಿಸಿ ನಿಲ್ಲವನ್ನ ವೀರನು ಧೀರನು ಅವನಾವನಿರುವನು. ಇಷ್ಟಿದ್ದರೂ ಹೀಗಿದ್ದರೂ ನನ್ನ ಮನದಂತರಾಳದಲ್ಲಿ ಇದು ಎಳಚಕ್ಷುವಿನ ಭೂಕಂಪನ, ಗಂಡನೆಯ ಗುಂಡಿಗೆ ದೌರ್ಧಂಡ ಪ್ರಚಂಡ ಪರಾಕ್ರಮಿಯ ಗುಂಡಿಗೆ ನಿಂತು ಭಯದ ಭೀಕರ ಅನಾಶಮಕ್ಕಿದು ಆಹ್ವಾನ, ಅನಾಶಮಕ್ಕಿದು ಆಹ್ವಾನ. ಮಹಾಪ್ರಭು, ಮಹಾಪ್ರಭು, ಸಮಾಚಾರವೇನು? ದಿಗ್ವಿಜಯಕ್ಕೆ ಹೊರಟಿದ್ದ ನಿಮ್ಮ ತಮ್ಮನನ್ನು ಒಂದು ಹಂದಿಯು ಕೊಂದು ಹಾಕಿದ ಮಹಾಪ್ರಭು. ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ ಅಮ್ಮ. ನೀನು ಯಾರು? ಕಶ್ಯಪ ಋಷಿಯ ಧರ್ಮಭಕ್ತಿ, ಧರ್ಮಶಾಸ್ತ್ರಗಳನ್ನು ತಿಳಿದವಳು,
ಲೋಕ ವಿಚಾರಗಳನ್ನು ಅರಿತವಳು. ಅಜ್ಞಾನಿಗಳಂತೆ ನೀನೂ ಕಣ್ಣೀರು ಹಾಕುವುದೇ? ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿ ನಿಯಮ ನಿನಗೆ ತಿಳಿದಿದೆ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಎದುರಿಸಿ ನಿಲ್ಲಬಲ್ಲ ವೀರನು ಈ ಭವನದಲ್ಲಿ ಅವನು ಇಲ್ಲವೆಂಬುದನ್ನೇ ಅರಿತೆ ಹರಿ ಕೇವಲ ಹನ್ನೆರಡು ತಾಯಿಯಾಗಿರಲಿ ತಾಯಿ. ಅಂತಹ ಮಹಾವೀರನ ತಾಯಿಯಾದ ನೀನು ಹೀಗೆ ದಿಕ್ಕೆಟ್ಟವರಂತೆ ಕಣ್ಣೀರು ಹಾಕುವುದು? ನನ್ನನ್ನು ನೋಡು, ಸಹೋದರನ ಸ್ವರ್ಗ ಮಾಡುತ್ತಾ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಸಹೋದರನ ಸ್ವರ್ಗಾರೋಹಣ, ಆನಂದ, ಮಹದಾನಂದ, ಪರಮಾನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಗಳಿಗೆಯಲ್ಲಿ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ. ವಿಶ್ವದ ನಾವು ಶಕ್ತಿಯೇ ಎದುರಾದರೂ ಹುಟ್ಟೊಡಗಿಸುತ್ತೇನೆಂದು ನಿಟ್ಟಿನುಡಿಗೆ ಮಾಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯೊಂದು ಹೇ ಹರೇ. ನನ್ನನ್ನು ತಡೆಬೇಡ ಕಯಾದು, ನನ್ನನ್ನು ತಡೆಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ. ನನ್ನ ಹೆತ್ತ ತಾಯಿಯ ವೇದನೆ ನನಗೆ ಗೊತ್ತಿಲ್ಲ. ಅವನ ಮಕ್ಕಳ ವೈರಿಯಾದ ಗೊತ್ತಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸ್ವಾಮಿ ಬೇಡಿ, ಶಾಂತರಾಗಿ ಸ್ವಾಮಿ ಶಾಂತರಾಗಿ. ಈಗ ತಾನೇ ಹಿರಣ್ಯಾಕ್ಷರ ಸಾವಿನಿಂದ ಅತ್ತೆಯವರು ಹೊತ್ತೊಂದು ಸೊರಗಿರುವರು. ದುಃಖವನ್ನು ಹೆಚ್ಚಿಸಬೇಡಿ. ಶ್ರೀಹರಿಯು ಸಾಮಾನ್ಯವಲ್ಲ. ಅವನನ್ನು ಎದುರಿಸಿ ಉಳಿದವರು ಯಾರೂ ಇಲ್ಲ. ನಮ್ಮನ್ನು ಕೆಳಗೆ ಬದುಕಲು ಯಾರು? ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಹುಟ್ಟುತ್ತಿದೆ. ವ್ಯಾಪಿಸುವಾಗ ನೀನಲ್ಲ, ನನ್ನ ತಾತ ಬ್ರಹ್ಮನೇ ಬಂದರು ನಾನು ಕೇಳುವವಳಲ್ಲ. ಬೇಡಿ ಸ್ವಾಮಿ ಬೇಡಿ. ನನ್ನ ಸ್ಥಿತಿಯನ್ನು ನೋಡಿ ಏನಾದರೂ ಅನಾಹುತವು ಸಂಭವಿಸಿದರೆ ನನ್ನ ಗತಿ ನಾಳೆ ನನ್ನ
ಹೀಗಾಗಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನಮ್ಮ ಬಾಹುಬಲದಲ್ಲಿ ನಿಮಗೆ ನಂಬಿಕೆ ಇಲ್ಲ. ಉಪಯೋಗವಿಲ್ಲ. ಅಂದರೆ ನಿನ್ನ ಬಾಹುಬಲವಾಗಲಿ ಆಯುಧಗಳಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಮೊದಲು ತಪಸ್ಸನ್ನು ಮಾಡು, ಆ ದೇವರನ್ನು ಮೆಚ್ಚಿಸು. ಲೋಕಗಳೇ